ಹ್ಯಾಪಿ ಶಿವರಾತ್ರಿ ಗಾಯ್ಸ್. ಪೂಜೆ ಇದೆ ಮನೇಲಿ, ಸೊ ಪೂಜೆಗೆ ಹೋಗ್ತಾ ಇದ್ದೀನಿ. ಕಂಪ್ಲೀಟಾಗಿ ಇವಾಗ ಜಸ್ಟ್ ಕಂಪ್ಲೀಟಾಗಿ ಪೂಜೆ ಆಯಿತು. ಸೊ ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಶಿವರಾತ್ರಿ ಗಾಯ್ಸ್. ಸೊ ಇವತ್ತು ಡೇಟ್ ಬಂದು ಫೆಬ್ರವರಿ 15th. ಸೊ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು ನಂದು. ಸೊ ನೋಡ್ಬೋದು ಜಸ್ಟ್ ನಾವು ರೆಡಿ ಆಗಿದ್ದೀನಿ. ಸೊ ಇವಾಗ ಜಸ್ಟ್ ರೆಡಿಯಾಗಿ ಗಾಯ್ಸ್, ಇವಾಗ ಪೂಜೆ ಇದೆ ಮನೇಲಿ, ಸೊ ಪೂಜೆಗೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಗಾಯ್ಸ್, ಇವತ್ತು ಹಬ್ಬ. ಸೊ ಎಲ್ಲರಿಗೂ ಒಂದು ಸೆಕೆಂಡ್ ಹ್ಯಾಪಿ ಶಿವರಾತ್ರಿ ಗೈಸ್. ಸಿಗೋಣ ಬನ್ನಿ, ಪೂಜೆ ಎಲ್ಲ ಹೇಗೆ ನಡೆಯುತ್ತೆ, ಯಾವ ಥರ ಎಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ರೂಮ್ ಒಂದು ಸ್ವಲ್ಪ ಕತ್ಲೆ ಇದೆ, ಫುಲ್ಲು ಕವರ್ ಆಗಿರೋದ್ರಿಂದ. ಸೊ ಬೆಳಕಿದೆ ಗೈಸ್, ಏನು ನೈಟ್ ಏನು ನಾನು ಮಾಡ್ತಾಯಿಲ್ಲ. ಸೊ ನೋಡ್ಬೋದು ಕಂಪ್ಲೀಟಾಗಿ ಬೆಳಕಿದೆ. ಸೊ ಸಿಗ್ತೀನಿ ಬನ್ನಿ ಗೈಸ್. ಇವಾಗ ಜಸ್ಟ್ ನಾವು ಅಂಗಡೀಲಿ ಬಂದು ಪೂಜೆ ಎಲ್ಲ ಮಾಡಿದೆ. ಸೊ ಶಿವರಾತ್ರಿ ಇದಕ್ಕೆ ಸೊ ಆಲ್ಮೋಸ್ಟ್ ಮನೆಯಲ್ಲೆಲ್ಲ ಕಂಪ್ಲೀಟಾಗಿ ಪೂಜೆ ಆಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಶಾಪ್ ಓಪನ್ ಮಾಡಿ ಶಾಪಲ್ಲೂ ಕೂಡ ಪೂಜೆ ಆಯಿತು. ಸೊ ಒಂದು ನಿಮಿಷ ಗೈಸ್ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಪೂಜೆ ಅಂತ. ಸೊ ನೋಡ್ಬೋದು. ಸೊ ಕಂಪ್ಲೀಟಾಗಿ ಇವಾಗ ಜಸ್ಟು ಕಂಪ್ಲೀಟಾಗಿ ಪೂಜೆ ಆಯಿತು. ಸೊ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಇದೆ ಗೈಸ್. ಸೊ ವರ್ಕ್ ಇದೆ ಒಂದು ಸ್ವಲ್ಪ, ಸೊ ಮಾಡಬೇಕು. ಸೊ ನೋಡ್ಬೇಕು ಗೈಸ್, ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಅಪ್ಡೇಟ್ ಮಾಡಬೇಕು. ಸೊ ಸ್ಟಾಕ್ ಎಲ್ಲ ಆಫ್ಲೈನಲ್ಲಿ ಸೇಲ್ ಆಗಿರೋದು ತುಂಬ ಅಪ್ಡೇಟ್ ಮಾಡಿಲ್ಲ, ಯಾಕಂದರೆ ಸ್ಟಾಕ್ ತುಂಬ ಜಾಸ್ತಿ ಇರೋದ್ರಿಂದ ಅಪ್ಡೇಟ್ ಮಾಡಿಲ್ಲ. ಸೊ ಹಂಗಾಗಿ ಗೈಸ್, ಸೊ ಅಪ್ಡೇಟ್ ಮಾಡಬೇಕು. ಸೊ ಅದೆಲ್ಲ ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಮಾಡಬೇಕು. ಸ್ವಲ್ಪ ಸ್ಟಾಕ್ ಅಪ್ಡೇಟ್ ಮಾಡಿಬಿಟ್ಟು ಸೊ ಇನ್ನೊಂದು ಸ್ವಲ್ಪ ಪ್ಲ್ಯಾನಿಂಗ್ ನಡೀತಿದೆ, ಬೇರೆ ಡಿಫ್ರೆಂಟಾಗಿ ಏನಾದರೂ ಮಾಡೋ ಥರ. ಸೊ ಅದರಲ್ಲೂ ನೋಡಬೇಕು. ಸೊ ಪ್ಲ್ಯಾನಿಂಗ್ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಅದರಲ್ಲೂ ಗೊತ್ತೀನಿ. ಸೊ ಹೇಳ್ತೀನಿ, ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಬಟ್ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಏನೇನೋ ಮಾಡ್ತಾಯಿದ್ದೀನಿ ಗೈಸ್, ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕಲ್ವ ಬಿಸ್ನೆಸ್ಸು. ಸೊ ಬಿಸ್ನೆಸ್ ಇಂಪ್ರೂವ್ ಆಗಬೇಕಂತ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಸೊ ಗೈಸ್ ಬನ್ನಿ, ಮುಂದಕ್ಕೆ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಗೈಸ್. ಹಾಯ್ ಗಾಯ್ಸ್. ಸೊ ಈ ಸ್ಪಾಟಲ್ಲಿ ನಿಂತು ಮಾತಾಡಿ ತುಂಬ ದಿವಸ ಆಗಿತ್ತು ಗಾಯ್ಸ್. ಸೊ ಈ ಸ್ಪಾಟ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಗಾಯ್ಸ್ ಇವತ್ತು ಆ್ಯಕ್ಚುಲಿ ಒಂದು ಕ್ಲಿಪ್ಸ್ ಹಾಕಿರ್ತೀನಿ, ಸೊ ನೋಡಿ. ಸೊ ಕ್ರೇಜಿ ಲೆವೆಲಲ್ಲಿ ಇತ್ತು ಇವತ್ತು ಮಾತ್ರ. ಲೈಕ್ ನಂದು ಆಲ್ಮೋಸ್ಟು ಪೂಜೆ ಮಾಡಿ ಒಂದು ಸ್ವಲ್ಪ ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ನಿಮಗೆ ಹೇಳಿದೆ. ಸೊ ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ತಿದ್ದೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರು. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಕಂಪ್ಲೀಟಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಲೈಟಾಗಿ ಕಂಪ್ಲೀಟ್ ಒಂದು 3 to 4 hours ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಜೊತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಗೈಸ್. ಅದಾದಮೇಲೆ ಇಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಅದ್ಧೂರಿಯಾಗಿ ಮಹಾಶಿವರಾತ್ರಿ ಮಾಡಿದರು.
ಪ್ರೊಡ್ಯೂಸರ್ ಮುನಿರತ್ನ ಅವ್ರು ಮಾಡಿದ್ದಿದೆ SMV ಲೆವೆಟಲ್ಲಿ. ಸೊ ಕ್ರೇಜಿ ಲೆವೆಲಲ್ಲಿತ್ತು ಮಾತ್ರ. ತುಂಬ ಒಂದು ದೊಡ್ಡ ಜಾಗದಲ್ಲಿ ಲೈಕ್ ಒಂಥರ ಜಾತ್ರೆ ಥರ ಮಾಡಿದ್ರು ಗೈಸ್, ಒಂಥರ ಹಳ್ಳಿ ಫೀಲ್ ಥರ ಆಯಿತು. ಸೊ ಸ್ವಲ್ಪ ಸ್ಟಾಲ್ಗಳು ಹಾಕೊಂಡಿದ್ರು ಲೈಕ್ ಫುಡ್ಡು, ಗೊತ್ತಲ್ಲ ಮೋಮೋಸ್ ಗಿಮೋಸು ಅದು ಇದು ಅಂದ್ಬಿಟ್ಟು ಫುಡ್ದು ಒಂದು ಸ್ಟಾಲೇ ಇತ್ತು. ಮತ್ತು ಕ್ಲಾತ್ಸ್ದು ಅಂದ್ಬಿಟ್ಟು ಒಂದು ಸ್ಟಾಲು, ಅಂದರೆ ಏನಾದರೂ ಸೇಲ್ ಮಾಡೋಕ್ಕಾದರೆ ಅದಕ್ಕೊಂದು ಸೆಕ್ಷನ್ ಇತ್ತು. ಮತ್ತು ಮಿಷಿನರಿ ಐಟಮ್ಸು ತುಂಬ ಥರ ಸ್ಟಾಲ್ ಕಂಪ್ಲೀಟಾಗಿ ಒಂದಷ್ಟು ಜಾಗದಲ್ಲಿ ಸ್ಟಾಲ್ಸ್ ಅಂತಲೇ ಇಟ್ಟಿದ್ರು. ಸೊ ಕ್ರೇಜಿ ಲೆವೆಲಲ್ಲಿತ್ತು. ಸೊ ಕ್ಲಿಪ್ಸ್ ಎಲ್ಲ ಹಾಕಿರ್ತೀನಿ ವೀಡಿಯೋದಲ್ಲಿ, ಸೊ ನೋಡ್ಬೋದು. ಮಸ್ತಾಗಿತ್ತು ಗೈಸ್. ಅದ್ರ ಬಗ್ಗೆ ಲೈಕ್ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಆರ್ಕೆಸ್ಟ್ರಾ ಮಾಡ್ತಿದ್ರಲ್ಲಿ. ಸೊ ಆರ್ಕೆಸ್ಟ್ರಾ ಮಾಡೋ ಕಾರಣ ಏನಾಗ್ಬಿಡುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಇಫ್ ಇನ್ ಕೇಸ್ ಏನಾದರೂ ಸಾಂಗು ಸಿಕ್ಕಿದ್ರೆ, ಸಾಂಗ್ ಮ್ಯೂಸಿಕ್ ಏನಾದರೂ ಕೇಳಿಸಿದ್ರೆ, ಸೊ ಕಾಪಿ ರೈಟ್ ಸ್ಟ್ರೈಕ್ ಬೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಕೆಲವೊಂದು ಮಾಡಿದ್ದೆ ವ್ಲಾಗ್ನ ಲೈಕ್ ಮಾತಾಡೋ ಥರ ಎಲ್ಲ ಮಾಡಿದ್ದೆ, ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ. ಮತ್ತು ಕೆಲವೊಂದು ಮಾಡಿ ನೋಡಿದೆ ಆ್ಯಕ್ಚುಲಿ ಹೆಂಗೆ ಕೇಳಿಸುತ್ತೆ, ಏನಾದ್ರು ಜಾಸ್ತಿ ಕೇಳಿಸುತ್ತೆ ಅಂತ. ಸೊ ಆರ್ಕೆಸ್ಟ್ರಾದಲ್ಲಿ ಸೌಂಡ್ ಜಾಸ್ತಿ ಇರುತ್ತಲ್ಲ ಗೈಸ್, ಸೊ 100% ಕೇಳಿಸುತ್ತೆ. ಸೊ ಇಫ್ ಇನ್ ಕೇಸ್ ಕಾಪಿರೈಟ್ಸ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಿದ್ದುಬಿಟ್ರೆ ನನ್ನ ಕಂಪ್ಲೀಟ್ ವೀಡಿಯೋ ಹೋಗುತ್ತೆ. ಅಥವಾ ನಾನು ತಿರ್ಗಾ ಅದನ್ನು ಕಂಪ್ಲೀಟು ಆ ಪ್ಯಾತಲ್ಲಿ, ಅಂದರೆ ಆ ಸಾಂಗ್ ಎಷ್ಟು ಕೇಳಿಸಿರುತ್ತೆ, ಯಾವ ಡ್ಯೂರೇಷನ್ ಕೇಳಿಸಿರುತ್ತೆ ಅಷ್ಟು ಡ್ಯೂರೇಷನ್ ಪೂರ್ತಿ ಮ್ಯೂಸಿಕ್ನ ವಾಲ್ಯೂಮ್ನೆಲ್ಲ ತೆಗೆದು ಕಂಪ್ಲೀಟು ರೀಸ್ಟೋರ್ ಮಾಡಬೇಕು, ಎಡಿಟ್ ಮಾಡ್ಬೇಕಂದ್ರೆ ಮ್ಯೂಸಿಕ್ ಅಥವಾ ಏನಾದರೂ ಒಂದು ಹಾಕಿ ಬಿಡ್ಬೋದು. ಬಟ್ ಏನು ಅಂದರೆ ನಾನೇನಾದರೂ ಮಾತಾಡಿದರೆ ಕಂಪ್ಲೀಟಾಗಿ ಹೋಗುತ್ತೆ, ಇನ್ಫಾರ್ಮೇಷನ್ ಇರಲ್ಲ. ಸೊ ಅದು ವೇಸ್ಟು ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ಲಿಪ್ಸ್ಗಳೆಲ್ಲ ಇತ್ತು. ನಾನು ಆ್ಯಕ್ಚುಲಿ ಮಾತಾಡಿದ್ದೆ ಒಂದು 5 to 6 ಮಿನಿಟ್ಸ್ ಮಾತಾಡಿದ್ದೆ ಹಿಂಗೆ ವ್ಲಾಗ್ ಥರ ಮಾಡ್ಕೊಂಡು. ಸೊ ಅದು ಕಂಪ್ಲೀಟಾಗಿ ಹೋಗಿದೆ ಗೈಸ್, ಕಂಪ್ಲೀಟಾಗಿ ರೆಸಾರ್ಟ್ ಆಗಿದೆ. ಸೊ ಇವಾಗ ಮಾತಾಡ್ತಾ ಇದ್ದೀನಿ ಅದಕ್ಕೆ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಇತ್ತು, ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಆರ್ಕೆಸ್ಟ್ರೆಲ್ಲ ವೀಡಿಯೋ ಮಾಡಲಿಲ್ಲ. ಸೊ ಅದನ್ನು ವ್ಲಾಗಲ್ಲಿ ನಾನು ಮಾತಾಡ್ಕೊಂಡೆಲ್ಲ ತೋರಿಸಿದ್ದೆ. ಸೊ ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಸೊ ನಿಮಗೆ ಗೊತ್ತು, ಕಾಪಿರೈಟ್ಸ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಿತ್ತು ಅಂದರೆ ಪೇಜೇ ಇದಾಗೋಗುತ್ತೆ. ಲೈಕ್ ಪೇಜು ಅಂದರೆ ಒಂದು ವರ್ತ್ ಅನ್ನೋದು ಒಂದಿರುತ್ತೆ, ಒಂದು ಸ್ಟ್ಯಾಂಡ್ ಅನ್ನೋದೊಂದು ತಗೊಂಡಿರುತ್ತೆ. ಇವಾಗ ಈ ಸ್ಟೇಜಲ್ಲಿ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ಸ್ ಇದಾಗೋದ್ರೆ ಡೌನ್ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪೇಜ್ ವ್ಯಾಲ್ಯೂ. ಸೊ ಹಂಗಾಗಿ ಅಷ್ಟು ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇಲ್ಲ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. 2000+ ಗೈಸ್, 2150 200+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಹಿಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರ್ರಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಅದ್ರ ಬಗ್ಗೆ ಏನು ಮಾತೇ ಆಡೋಂಗಿಲ್ಲ ನಾನು. ಸೊ ಲೈಕ್ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ಮಾಡಿ. ಮುಂದೊಂದು ದಿನಗಳಲ್ಲಿ ಕ್ರೇಜಿ ಲೆವೆಲಲ್ಲಿ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಅಷ್ಟೇ ಗೈಸ್, ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಲೈಕ್ ಆರಾಮಾಗಿ ಒಂದು ಸ್ವಲ್ಪ ಎಲ್ಲ ಸುತ್ತಾಡಿ. ಸೊ ಅಲ್ಲೆಲ್ಲ ಆ್ಯಕ್ಚುಲಿ ತುಂಬ ವ್ಲಾಗು ಮಾಡಿದ್ದೆ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಸೊ ಇವಾಗ ಬಂದು ಸೊ ನೋಡೋಣ ಒಂದು ಸತಿ ಏನಾಗುತ್ತೆ, ಹೆಂಗೆ ಬಂದಿದೆ, ಯಾವ ರೀತಿ ಬಂದಿದೆ, ಎಡಿಟ್ ಯಾವ ರೀತಿ ಮಾಡ್ಬೋದು ಅಂತ ಒಂದು ಸ್ವಲ್ಪ ಕ್ಲಿಪ್ಸ್ನ ನೋಡಿದಾಗ ಫುಲ್ಲು ಹೋಗಿದೆ ಗೈಸ್. ಕಂಪ್ಲೀಟಾಗಿ ಮ್ಯೂಸಿಕ್ ಕೇಳಿಸಿದೆ ಬ್ಯಾಕ್ಗ್ರೌಂಡಲ್ಲಿ. ಲೈಕ್ ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ ಇದೆ, ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ. ಸೊ ಮ್ಯೂಸಿಕ್ ಕೇಳಿಸ್ತಿರತ್ತವು, ಮ್ಯೂಸಿಕ್ ಇಲ್ದಿರತ್ತವು, ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ ಜನ, ಫುಲ್ಲು ಸೌಂಡು. ಸೊ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸಿರತ್ತವು, ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಲೈಕ್ ಸಾಂಗ್ಸು. ಸೊ ಫಿಲಮ್ ಸಾಂಗ್ಸ್ನ ಅಷ್ಟು ಈಸಿಯಾಗಿ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಏನೂ ಮಾಡೋಂಗಿಲ್ಲ. ಕಾಪಿರೈಟ್ ಸ್ಟ್ರೈಕ್ಸ್ ಅಥವಾ ಕಾಪಿರೈಟ್ಸ್ ಕ್ಲೈಮ್ ಆಗೋದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಸೊ ಇಫ್ ಇನ್ ಕೇಸು ಅದು ಬರೀ ಸಾಂಗ್ ಇದ್ದರೆ, ಆ ಡ್ಯೂರೇಷನ್ ನಾನೇನು ಮಾತಾಡಿಲ್ಲ, ಬರೀ ಕ್ಲಿಪ್ಸ್ ಐತೆ ಮತ್ತು ಆ ಸಾಂಗ್ ಇದ್ದರೆ, ಸೊ ಅದನ್ನು ಕಂಪ್ಲೀಟಾಗಿ ರೆಸಾರ್ಟ್ ಮಾಡ್ಬಿಟ್ಟು ಅಲ್ಲೇ ಎಡಿಟ್ ಆಪ್ಷನ್ ಬರುತ್ತೆ. ಸೊ ಕಾಪಿರೈಟ್ಸ್ ಕ್ಲೈಮ್ ಆಗಿದ ತಕ್ಷಣ ಯಾವ ಡ್ಯೂರೇಷನ್ ಕಾಪಿರೈಟ್ಸ್ ಕ್ಲೈಮ್ ಆಗಿದೆ ಅಂತ ಚೆಕ್ ಮಾಡ್ಬೋದು. ಸೊ ಚೆಕ್ ಮಾಡಿ ಅದನ್ನು ಕಂಪ್ಲೀಟಾಗಿ ಎರೇಸ್ ಮಾಡಿ ಸೊ ಅಲ್ಲಿ ಇನ್ನೊಂದು ಮ್ಯೂಸಿಕ್ನ ಆ್ಯಡ್ ಆನ್ ಮಾಡ್ಬೋದು. ಬಟ್ ನನ್ನ ವಾಯ್ಸ್ ಕೊಡೋದ್ರಿಂದ ಸೊ ಕಂಪ್ಲೀಟಾಗಿ ವಾಶ್ ಔಟ್ ಆಗೋಗುತ್ತೆ, ಕ್ಲೀನಾಗಿ ಕ್ಲಾರಿಟಿ ಇರೋಲ್ಲ. ಸೊ ನಾನು ಏನೇ ಹೇಳಿದ್ರು ಸೊ ಅದು ಕಟ್ ಮಾಡಿ ನಾನು ಬರೀ ಫೇಸ್ ತೋರ್ಸೋದಕ್ಕಿಂತ ಸೊ ಕಂಪ್ಲೀಟಾಗಿ ಬೇಡ, ವಾಶೌಟ್ ಆಗೋಗಲಿ. ಸೊ ತಿರ್ಗಾ ಮಾತಾಡೋಣ ಒಂದು 5 to 10 ಮಿನಿಟ್ಸ್ ಲೈಕ್ ಜನರಲಾಗಿ ಹೇಳಿ ಏನೇನಾಗಿದೆ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು. ಈಗ ಗೈಸ್ ಆಲ್ಮೋಸ್ಟ್ 11:30 ಆಗ್ತಿದೆ ಟೈಮ್ ಬಂದು. ಸೊ ಇವಾಗ ನಾನು ಕ್ಲಿಪ್ಸ್ ಎಲ್ಲ ಚೆಕ್ ಮಾಡಿ ಸೊ ಸಿಕ್ಕಾಪಟ್ಟೆ ಬೇಜಾರಾಗಿ ಸೊ ನನಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಇದೆ ಗೈಸ್. ನಾನು ನಿಜವಾಗ್ಲೂ ಒಂದು ಓಪನಾಗಿ ಹೇಳ್ತೀನಿ, 4 to 5 ಡೇಸಿಂದ ನಾನು ಕರೆಕ್ಟಾಗಿ ನಿದ್ದೆನೂ ಮಾಡಿಲ್ಲ. ಸೊ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಸೊ ವರ್ಕು ಶಾಪಲ್ಲಿ ಯಾವ ಥರ ಸ್ಟಾಕು ಮ್ಯಾನೇಜಿಂಗ್ ಎಲ್ಲ ಒಂದು ಸ್ವಲ್ಪ ರಿಸ್ಕ್, ಅಂದರೆ ತಲೆಭಾರ ಜಾಸ್ತಿ ಇದೆ. ಸೊ ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ. ಸೊ ನೋಡ್ಬೋದು ಫೇಸಲ್ಲಿ ಫುಲ್ಲು ಟೈರ್ಡ್ನೆಸ್ ಇದೆ.
ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಆ ಕ್ಲಿಪ್ಸ್ ಏನಾದರೂ ಕರೆಕ್ಟಾಗಿ ಸೆಟ್ ಆಗಿದ್ರೆ ಗೈಸ್ ಇಷ್ಟೊತ್ತು ಕಾಲೇ ನಾನು ಫ್ಲ್ಯಾಟ್ ಕ್ಲೀನಾಗಿ ಮಲಗಿರ್ತಿದ್ದೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಕ್ಲಿಪ್ಸ್ ಎಲ್ಲ ಹೋಗಿದೆ. ಸೊ ಕ್ಲೀನಾಗಿ ವಾಶ್ ಔಟ್ ಆಗೋಗಿದೆ. ಸೊ ಅಂದರೆ ಏನು ವರ್ತಿಲ್ಲ, ಯೂಸ್ ಇಲ್ಲ ನಾನು ಅಷ್ಟು ಮಾಡಿದ್ದೆ ಎಲ್ಲ. ಸೊ ಹೊಸ ಥರ ಕೊಡೋಣ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡಿದೆ. ಸೊ ಇವತ್ತು ಹಿಂಗಾಯಿತು. ಸೊ ನೋಡೋಣ ಗೈಸ್, ಮುಂದೆ ಇನ್ಯಾವ್ದಾರ ಮಸ್ತಾಗಿ ಕೊಡೋಣ, ಅಂದರೆ ಮಸ್ತಾಗಿ ವ್ಲಾಗ್ ಕೊಡೋಣ. ಬಂದೇ ಬರುತ್ತೆ ಟೈಮ್, ನಮಗೂ ಬಂದೇ ಬರುತ್ತೆ, 100% ಬರುತ್ತೆ ಟೈಮ್, ಎಲ್ಲೂ ಹೋಗಲ್ಲ. ಸೊ ನೋಡೋಣ, ಆರಾಮಾಗಿ ಕೊಡೋಣ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ರಿ, ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಅದ್ರ ಬಗ್ಗೆ ನಾನು ಏನು ಮಾತೇ ಆಡೋಂಗಿಲ್ಲ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗಂತೂ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದರಲ್ಲಿ ನಾನೇನು ಬೇಜಾರು ಇಲ್ಲ, ಸಿಕ್ಕಾಪಟ್ಟೆ ಖುಷಿ ಇದೆ. ನನಗೆ ಮಾತೇ ಬರ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ. ಸೊ ಸಪೋರ್ಟ್ ಮಾಡಿ. ಇತ್ತೀಚೆಗಂತೂ ತುಂಬ ಕ್ರೇಜಿ ಲೆವೆಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದೀರಾ. ಲೈಕ್ ಮುಂಚೆ ಎಲ್ಲ ಆಲ್ಮೋಸ್ಟ್ ಅರೌಂಡು 20, 30, 40, 50 ಗಂಟ, ಲೈಕ್ 30-40 ಅಪ್ರಾಕ್ಸಲ್ಲಿ ಡೈಲಿ ಫಾಲೋಯಿಂಗ್ ಇರ್ತಿತ್ತು. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರು. ಸೊ ಬಟ್ ಇವಾಗ ಒಂದು 3 to 4 ಡೇಸಿಂದ ನಿಯರ್ಲಿ ಗೈಸ್, ನೀವು ಯಾವುದೇ ಕಾರಣಕ್ಕೂ ನಂಬಲ್ಲ, ಡೈಲಿ 60 to 70 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಯ್ತಿದ್ದಾರೆ. ಸೊ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಗೈಸ್. ನಾನು ಇದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ಅಂದರೆ ನಾನು ಯಾವ ರೀತಿ ತೋರಿಸ್ಕೋಬೇಕು ಆ ಖುಷಿನ, ನನಗೆ ನಿಜವಾಗ್ಲೂ ಮಾತೇ ಬರ್ತಾಯಿಲ್ಲ. ಲೈಕ್ ನಾನು ಕ್ಯಾಶುವಲಾಗಿ ಸ್ಟಾರ್ಟ್ ಮಾಡಿದ್ದು, ಲೈಕ್ ಓಕೆ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ, ಲೈಕ್ ಏನು ನನ್ನ ಡೈಲಿ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನೇ ತೋರ್ಸೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡೋಣ, ನೋಡೋಣ, ಒಂದು ಹೊಸ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಸೊ ಬಟ್ ಇನ್ನೂ ಬೇರೆ ಥರ ತಲೆಯಲ್ಲಿದೆ. ಬಟ್ ಏನು ಅಂದರೆ ನಂಗೆ ಟೈಮ್ ಸೆಟ್ ಆಗದಿರೋದ್ರಿಂದ ನಾನು ಓಕೆ ಒಂದು ಟ್ರೈ ಮಾಡೋಣ. ನನ್ನ ಟಾರ್ಗೆಟ್ ಇದ್ದಿದ್ದು ಬಂದು ಗೈಸ್, ಡೈಲಿ ಏನೇ ಆಗಲಿ ಒಂದೊಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು. ಸೊ ಆಲ್ಮೋಸ್ಟು 1 ಇಯರ್ ಕಂಪ್ಲೀಟಾಗಿ ಮಾಡಬೇಕು. ಮುಂಚೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದೆ. ಸೊ 365 ಡೇಸ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 350 ಡೇಸ್ ಆದ್ರೂ ಕಂಪ್ಲೀಟ್ ವೀಡಿಯೋ ಬಿಡಬೇಕು. ಲೈಕ್ ಕಂಟಿನ್ಯೂಸ್ ವೀಡಿಯೋ, ಲೈಕ್ ಒಂದು 15 ಡೇಸ್ ಹೋಗುತ್ತೆ. ಲೈಕ್ ಎಲ್ಲರ ಊರಿಗೆ ಹೋದರೆ ಎಮರ್ಜೆನ್ಸಿ ಆ ಥರ ಈ ಥರ ಏನೇ ಒಂದು ಆದ್ರೂ ಲೈಕ್ ಒಂದು 15 ಡೇಸ್ ಹೋದ್ರೂ 350 ಡೇಸ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿಬಿಡ್ಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಪ್ರೀವಿಯಸ್ 1-2 ವೀಡಿಯೋಸಲ್ಲೇನೋ ಹೇಳಿದ್ದೀನಿ. ಆಮೇಲೆ ನೆಕ್ಸ್ಟ್ ಗೈಸ್, ಅದಾದಮೇಲೆ ಕಂಪ್ಲೀಟಾಗಿ ಲೈಕ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಲೈಕ್ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡೋ ಥರನೇ ಮಾಡಬೇಕು ಅಂತ. ಸೊ ಇವಾಗಿನ ವೀಡಿಯೋಗಳು ನನಗೆ ಲೈಕ್ 200, 300, 400 ಪ್ಲಸ್ ವ್ಯೂಸ್ ಹೋಗ್ತಿದೆ. ಸೊ ನನ್ನ ಚಾನಲ್ ಬೇಕಾದ್ರೆ ಎಲ್ಲ ನೋಡ್ಬೋದು. 200ಕ್ಕಿಂತ ಕಡಿಮೆ ಯಾವುದು ವ್ಯೂಸ್ ಇಲ್ಲ, ಎಲ್ಲ 200 ಅಬೋವ್ ಇದೆ ಪ್ರೀವಿಯಸ್ ವೀಡಿಯೋ. ಇವಾಗ ರೀಸೆಂಟಾಗಿ ಬಿಟ್ಟರೆ ವೀಡಿಯೋಸ್ ಅಂತೂ ಆಲ್ಮೋಸ್ಟ್ 300, 400 ಅಬೋವ್ ರೀಚ್ ಆಗ್ತಿದೆ. ವ್ಯೂಸ್ ಮಾತ್ರ ಕ್ರೇಜಿ ಲೆವೆಲಲ್ಲಿ ಹೋಗ್ತಿದೆ ಅದು ಮಾತ್ರ. ಸೊ ಅದ್ರ ಬಗ್ಗೆ ನಾನೇನು ಮಾತೇ ಆಡೋಂಗಿಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್, ಬರೋಣ, ನಾವು ಕ್ರೇಜಿ ಕಂಟೆಂಟ್ ಜೊತೆ ಬರೋಣ. ನಮ್ಮ ಟೈಮು ನಮ್ಮ ಶೆಡ್ಯೂಲ್ ಒಂದು ಸ್ವಲ್ಪ ಫ್ರೀ ಆಗಬೇಕು. ಸೊ ನಮ್ಮ ಶೆಡ್ಯೂಲ್ ಫ್ರೀ ಆದಷ್ಟು ನಾವು ಒಂದು ಸ್ವಲ್ಪ ವ್ಲಾಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಟೈಮು ಶೆಡ್ಯೂಲು ಫ್ರೀ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ಆಗ್ತಿದೆ. ಬಟ್ ರಿಸ್ಕ್ ಆದರೂ ಪರವಾಗಿಲ್ಲ, ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನನ್ನ ಲೈಫ್ ಹೇಗಿರುತ್ತೆ, ಏನು ನಡೀತಿದೆ, ಯಾವ ರೀತಿ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಗೈಸ್ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತು ಆಫರ್ ಕ್ಲೋಸ್ ಆಗೋಗಿದೆ. ಸೊ ಬಟ್ ಆದ್ರೂ ಒಳ್ಳೆ ಕ್ವಾಲಿಟಿ ಡ್ರೆಸ್ಸು ಯಾವುದೇ ರೀತಿ ಮಿಸ್ ಆಗೋಲ್ಲ. ಸೊ ಆರಾಮಾಗಿ ಶಾಪ್ ಮಾಡಿ ಆನ್ಲೈನ್ ವೆಬ್ಸೈಟಲ್ಲಿ ಅಥವಾ ಇದರಲ್ಲಿ ಎಲ್ಲಿ ಬೇಕಾದರೂ ಆರಾಮಾಗಿ ಕ್ಲೀನಾಗಿ ಶಾಪ್ ಮಾಡ್ಬೋದು. ಸೊ ಶಾಪ್ ಮಾಡಿ, ಅದ್ರ ಮೇಲೆ ಯಾವುದೇ ರೀತಿ ಇದಿಲ್ಲ. ಹೊಸ ಸ್ಟಾಕ್ ರೀಸ್ಟಾಕ್ ಆಗೋದ್ರಲ್ಲಿ ನಾನು ಸ್ವಲ್ಪ ದಿನಗಳಿದೆ. ಸೊ ಅಂದರೆ 1.5 months ಸಮಥಿಂಗ್ ಏನೋ ಇದೆ. ಸೊ ಆದಷ್ಟು ಬೇಗ ರೀಸ್ಟಾಕ್ ಆಗುತ್ತೆ ಕಂಪ್ಲೀಟಾಗಿ. ಸೊ ಅದನ್ನು ಕೂಡ ವ್ಲಾಗಲ್ಲಿ, ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂದರೆ VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬು ಮತ್ತು ಫಾಲೋ ಮಾಡ್ತಿಲ್ವೋ, ಸೊ ಅವರೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಸೀರಿಯಸ್ ಆಗಿ ಗೈಸ್, ನಾನು ನಿಜವಾಗ್ಲೂ ಹೆವಿ ಸ್ಟ್ರೈನ್ ಆಗಿದೆ. ಇವಾಗ ಈ ವ್ಲಾಗ್ ಕಂಪ್ಲೀಟ್ ಆಗಿದ್ಮೇಲೆ ಒಂದು ವ್ಯೂ ಕೊಡ್ತೀನಿ, ಅಂದರೆ ಒಂದು ಸತಿ ನೋಡ್ತೀನಿ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ. ಇನ್ನೆಲ್ಲ ಇನ್ಫಾರ್ಮೇಷನ್ ಸ್ಕಿಪ್ ಆಗಿದೆ ಎಲ್ಲ ಕಂಪ್ಲೀಟಾಗಿ ನೋಡಿ ಇವಾಗ ತಲೆಗೆ ದಿಮ್ ಕೊಟ್ಟರೆ ಗೈಸ್ ಕ್ರೇಜಿ ಲೆವೆಲಲ್ಲಿ ನಿದ್ದೆ ಹೋಗುತ್ತೆ ನನಗೆ ಮಾತ್ರ. ಸೊ ನೋಡ್ಬೋದು, ಆಲ್ಮೋಸ್ಟು ನಾನು ತೇಲ್ತಾ ಇದ್ದೀನಿ ನಿದ್ದೆಲ್ಲ ಆಲ್ರೆಡಿ. ಸೊ ಓಕೆ ಗೈಸ್, ಸಿಗ್ತೀನಿ. ಲವ್ ಯು, ಬಾಯ್.